ಅರೆ ಜಯ, ನೀನೇ ಬಂದ್ಯಾ? ನಾನು ಹೇಳಿ ಕಸ ಅಂತ ಅನ್ಕೊಂಡಿದ್ದೆ. ಅಕ್ಕ, ನಮ್ಮ ಯಜಮಾನ್ರು ಏನಾದರೂ ನೆನ್ನೆ ಇಲ್ಲಿಗೆ ಬಂದಿದ್ರಾ? ಜಯ, ನೀನೇ ಬಂದ್ಯಾ? ನಾನೇ ಹೇಳಿ ಕಸ ಅಂತ ಅನ್ಕೊಂಡಿದ್ದೆ. ನೀನು ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ಹಾಂ, ನಿಮ್ಮ ಯಜಮಾನ್ರು ನೆನ್ನೆ ಬಂದಿದ್ದ? ನೀನೇನೋ ಹೇಳಿದಂತೆ ಚಿಕನ್ ಮಟನ್ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದ ಬಂದ್ಬಿಟ್ಟು. ನೋಡಿ ಅದಕ್ಕೆ ಹಿಂಗಂತಾಳೆ ಅಂದರೆ ಕಾಸಿಲ್ಲ ಎಲ್ಲಿದೆ ಎಲ್ಲ ಗೊತ್ತಿದ್ದು ಎಲ್ರ ಮುಂದೆ, ನನ್ನ ಬಾಮೈದನ ಮುಂದೆ, ಅವನ ಹೆಂಡತಿ ಮುಂದೆ ತಗೋಬರೋಬ್ರಿ ಅಂತ ಹೇಳಿ ಕಳಿಸ್ತಾಳೆ. ನನಗೆ ಎಷ್ಟು ಅವಮಾನ ಆಗಬೇಡ ಆತಗೆ, ಹಾಗೆ ಹೀಗೆ ಅಂತ ಹೇಳ್ತಿದ್ದಮ್ಮ. ನನಗೆ ಗೊತ್ತಾಯ್ತು ಯಾಕೆ ಹಿಂಗೆ ಹೇಳ್ತಾ ಇದ್ದಾನೆ ಅಂತ. ನಾನೇ ಆಮೇಲೆ ಕಾಸು ಕೊಟ್ಟು ಕಳಿಸ್ದೆ. ಆ ಮಾವಯ್ಯನೂ ಇದ್ದರು, ಮಾವಯ್ಯನೂ ಹಂಗೆ ಅಂದರು, ಅದಕ್ಕೆ ಕೊಟ್ಟು ಕಳಿಸ್ದೆ. ಓ ಹೌದಾ ಅಕ್ಕ, ನನಗೆ ಗೊತ್ತಿತ್ತು ಅವ್ರು ಇಲ್ಲಿಗೆ ಬರ್ತಾರೆ ಅಂತ. ಏನು ತಪ್ಪು ತಿಳ್ಕೊಂಬಿಡಿ ಅಕ್ಕ. ಅದು ಏನಾಯ್ತಂದರೆ, ಅರೆ ತಪ್ಪಾಗಿ ತಿಳ್ಕೊಂಡ್ಲಿ, ಪರವಾಗಿಲ್ಲ ಬಿಡು, ನನಗೆ ಅರ್ಥ ಆಗುತ್ತೆ. ನಿನ್ನ ತಮ್ಮ ಹೊಂಟೋಗ್ಬಿಟ್ರ? ಅಲ್ಲ, ನಮ್ಮ ಮನೆ ಕರ್ಕೊಬಂತ ಹೇಳಿದ್ನಲ್ಲ. ಹ್ಞೂ ಅಕ್ಕ, ನೀನು ಹೇಳಿದ್ದೆ, ಆದರೆ ಬಂದು 2 ದಿನ ಆಗಿತ್ತಲ್ಲ, ಅದಕ್ಕೆ ಹೊರಟೋದ್ರು. ಮತ್ತೊಂದ್ಸರಿ ಬರ್ತಾರೆ ಬಿಡಿ, ಆವಾಗ ಕರ್ಕೊಬರ್ತೀನಿ. ಸರಿಯಾಗಿದ್ರೆ ಊಟ ಮಾಡಿದ್ಯಾ? ಹಾಂ ಅಕ್ಕ, ಊಟ ಮಾಡಿದೆ. ಅಕ್ಕ, ಅದು ಏನಾಯ್ತು ಗೊತ್ತಾ, ನೆನ್ನೆ ಮಾವಯ್ಯಂಗೂ ಸ್ವಲ್ಪ ನಿಮ್ಗೆ ಸ್ವಲ್ಪ ಸಾಂಬಾರು ತಗೋಬೋಣ ಅಂತ ಅಂದ್ಕೊಂಡಿದ್ನ. ಆದರೆ ಮಕ್ಕಳು ತುಂಬ ದಿನ ಆಗಿತ್ತು ಚಿಕನ್ ಮಟನ್ ಎಲ್ಲ ತಿಂದು, ಆಸೆ ಪಟ್ಟು ಎಲ್ಲ ಖಾಲಿ ಮಾಡಿಬಿಟ್ರು ಅಕ್ಕ. ಏನು ಅಂದ್ಕೋಬೇಡಿ, ನಿಮ್ಗೆ ತರಬೇಕು ಅಂತ ಅಂದ್ಕೊಂಡಿದ್ದೆ, ಸ್ವಲ್ಪ ಎತ್ತಿಟ್ಟಿದ್ದು ಇತ್ತು, ಆದರೆ ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ಮಕ್ಕಳು ಕೇಳಿದ್ರು, ಹಾಗಾಗಿ ಎಲ್ಲ ಖಾಲಿ ಆಗೋಯ್ತು ಅಕ್ಕ. ಅಯ್ಯೋ ಗಂಗಾ, ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೆಯಾ? ಏನೂ ಆಗಲ್ಲ, ನಾವು ತಿನ್ನೋದು ಮುಖ್ಯ ಅಲ್ಲ, ಮಕ್ಕಳು ಹೊಟ್ಟೆ ತುಂಬ ತಿಂದ್ರಲ್ಲ, ಅದೇ ಖುಷಿ ನನಗೆ. ಪರವಾಗಿಲ್ಲ ಬಿಡು. ಅಕ್ಕ, ನಾನು ನಿಮಗೊಂದು ವಿಷಯ ಹೇಳ್ಬೇಕಾಗಿತ್ತು. ಅದೇನು ಅಂದರೆ, ನಾನೀಗ 5 ತಿಂಗಳು ಪ್ರೆಗ್ನೆಂಟು. ಜಯ, ನೀನು ಏನು ಹೇಳ್ತಾ ಇದೆಯಾ? ನೀನು ಮತ್ತೆ ಬಸಿಯಾಗಿದ್ಯಾ? ಒಳ್ಳೆ ವಿಷಯ ಹೇಳಿದೆ. ಹೆಂಗೋ ಆ ದೇವರು ಈ ಸರಿ ಅದು ನಿಂಗೆ ಒಳ್ಳೇದು ಮಾಡಿ ಒಂದು ಗಂಡು ಕೊಟ್ಬಿಟ್ರೆ ಸಾಕಪ್ಪ. ನಿಮ್ಮ ಅತ್ತೆಗೂ ನಿನ್ನ ಗಂಡಂಗೂ ಎಷ್ಟೋ ನೆಮ್ಮದಿ. ಅಷ್ಟೇ ಅಲ್ಲ, ನಿನಗೂ ಒಂಥರ ನೆಮ್ಮದಿನೇ. ಇಲ್ಲ ಅಂದರೆ ನಿಮ್ಮ ಅತ್ತೆ ನಿನ್ನ ಗಂಡ ಕೊಡೋ ಕಾಟಕ್ಕೆ ನೀನು ಬಲಿಯಾಗ್ಬಿಡ್ತೀಯ. ಗಂಡು ಬೇಕಂತ ಒದ್ದಾಡ್ತಾರೆ. ಅಲ್ಲ, ಈಗಾಗಲೇ 2 ಗಂಡು ಮಕ್ಕಳಿದ್ದಾರೆ, ಇನ್ನೂ ವಂಶ ಉದ್ಧಾರ ಮಾಡೋಕ್ಕೆ ಇನ್ನೂ ಎಷ್ಟು ಜನ ಗಂಡು ಮಕ್ಕಳು ಬೇಕೋ ಏನೋ. ಏನು ದೊಡ್ಡ ಇವ್ರದೇ ವಂಶ ಅನ್ನಂಗೆ ಆಡ್ತಾರೆ. ಹೌದು ಅಕ್ಕ, ನನಗೂ ಅದೇ ಚಿಂತೆ ಆಗಿತ್ತು. ಇವಾಗ ನಾನು ಈ ವಿಷಯನ ಇನ್ನೂ ಯಾರಿಗೂ ಹೇಳಿಲ್ಲ ಅಕ್ಕ, ನಿಮಗೆ ಹೇಳ್ತಾ ಇರೋದು ಮೊದಲು. ಹೌದಾ? ಹಾಗಾದರೆ ಮೊದಲು ಹೋಗ್ಬಿಟ್ಟು ನಿಮ್ಮ ಅತ್ತೆಗೂ ನಿಮ್ಮ ಗಂಡನಿಗೂ ವಿಷಯ ತಿಳಿಸು, ಆಯಿತಾ? ಜಯ, ಒಂದು ಕೆಲಸ ಮಾಡು, ನಮ್ಮ ಮನೆ ದೇವ್ರಿಗೆ ಹರಕೆ ಮಾಡ್ಕೊ. ಅಪ್ಪ ತಂದೆ ಈ ಸರಿ ನನಗೆ ಗಂಡು ಮಗು ನಿನ್ನ ಹೆಸರು ಇರ್ತೀನಪ್ಪ ಅಂತ ಕೇಳ್ಕೊ, ಆಯಿತಾ? ಆ ದೇವ್ರು ಒಳ್ಳೇದು ಮಾಡಿ ನಿಮ್ಮೊಂದು ಗಂಡು ಮಗು ಆಗ್ಬಿಟ್ರೆ ಸಾಕಪ್ಪ. ಅಕ್ಕ, ನಿಂಗೂ ಹೀಗೆ ಅನ್ಸುತ್ತಾ? ಗಂಡು ಮಕ್ಕಳೇ ಆದ್ರೇ ಒಳ್ಳೇದು, ಹೆಣ್ಮಕ್ಳಾದರೆ ಬೇಡ ಅಂತ ಅನ್ಸುತ್ತಾ ಅಕ್ಕ? ಅಯ್ಯೋ ಕರ್ಮ, ನನಗೆಲ್ಲ ಹಂಗೆ ಅನ್ಸಲ್ಲಮ್ಮ. ಆದರೆ ನಾವಿಬ್ರು ಕೂಡ ಕಾಟ ನನಗೆ ತಪ್ಪಲಿ ಅಂತ ಹಂಗೆ ಹೇಳಿದೆ ಅಷ್ಟೇ. ಓ ಹೌದಾ ಅಕ್ಕ, ಸರಿ ಅಕ್ಕ. ಅಂದರೆ ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಇಷ್ಟೊತ್ತು ಕುತ್ಕೊಂಡು ಬೇಜಾರಾಯಿತು ಅಂತ ಹೀಗೆ ಓಡಾಡ್ಕೊಂಡು ಬರ್ತೀನಮ್ಮ ಅಂತ ಹೇಳಿಬಿಟ್ಟು ಹೋಗಿದ್ದಾರೆ. ಜಯ, ನಿಂಗೆ ಈ ಸಮಯದಲ್ಲಿ ಏನಾದರೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಒಂದು ವೇಳೆ ಹಂಗೆ ಅನಿಸಿದ್ರೆ ನನ್ನ ಬಂದು ಕೇಳು, ಆಯಿತಾ? ಏನು ಸಂಕೋಚ ಪಡ್ಕೋಬೇಡ. ಅಯ್ಯೋ ಅಕ್ಕ ಎಂದು ಅನ್ಕೋತಾರೇನೋ ಅಂತ ಅಂದ್ಕೊಂಡ್ಲೇಬೇಡ. ನಿಂಗೆ ಏನೇ ತಿನ್ಬೇಕಂತ ಅನಿಸಿದ್ರು ನನ್ನ ಕೇಳು, ನಾನು ಮಾಡಿಕೊಡ್ತೀನಿ, ಆಯಿತಾ? ಅಕ್ಕ, ನೀನು ನಂಗೆ ಯಾವ ಜನ್ಮದಲ್ಲಿ ತಾಯಿ ಆಗಿದೆ ಗೊತ್ತಿಲ್ಲ, ಈ ಜನ್ಮದಲ್ಲಿ ಅಕ್ಕ ಆಗಿ ನನಗೆ ಎಲ್ಲ ನೋವು ಕಷ್ಟ ಸುಖಗಳಿಗೂ ಒಂದು ದಾರಿ ಅಂತ ಮಾಡಿಕೊಡ್ತೀಯ ಅಕ್ಕ. ನಿನ್ನ ಋಣ ನಾನು ಯಾವ ಥರ ತಿಳಿಸ್ಕೊಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಕ್ಕ. ಇನ್ನೊಂದು ಜನ್ಮ ಅಂತ ಹೇಳಿದ್ರೆ ನಿನ್ನ ಹೊಟ್ಟೆಯಲ್ಲಿ ನಿನ್ನ ಮಗಳಾಗಿ ಹುಟ್ಟಿ ನೀನು ಋಣ ತೀರ್ಸ್ಕೊತೀನಿ ಅಕ್ಕ. ಜಯ, ಇದೇನಿದು ಇಂಥ ದೊಡ್ಡ ದೊಡ್ಡ ಮಾತ್ರ ಆಡ್ಕೊಂಡು ನೀನು ಸುಮ್ಮನಿರು. ಹಂಗೆಲ್ಲ ಏನೂ ಇಲ್ಲ. ನಾವಿಬ್ಬರು ಒಂದೇ ತಾಯಿ ಹೊಟ್ಟೆ ಹುಟ್ಟಿಲ್ಲ ನಿಜ, ಆದರೆ ನಾವೀಗ ವರ್ಷೆಯಲ್ಲಿ ಅಕ್ಕ ತಂಗಿರ್ತಾನೆ. ಹಾಗಿರುವಾಗ ಒಬ್ಬರ ಕಷ್ಟಕ್ಕೊಬ್ಬರು ಆಗಲೇಬೇಕು ತಾನೇ. ನನಗೆ ತಾನೇ ನಿನ್ನ ಬಿಟ್ಟರೆ ಹೇಳ್ಕೊಳಕ್ಕಂತ ಯಾರಿದ್ದಾರೆ ಹೇಳು? ಯಾರೂ ಇಲ್ಲ. ನನಗೇನು ತವ್ರ ಮನೇನ? ನನಗೆಲ್ಲ ನೀನೇ ತಾನೇ. ಹೌದು ಅಕ್ಕ, ಒಂದು ರೀತಿಲಿ ಎಲ್ಲ ಇದ್ದು ನಂಗೆ ತವ್ರ ಮನೆ ಇಲ್ಲ, ಆದರೆ ನಿಮಗೆ ತವ್ರ ಮನೆಯಲ್ಲಿ ಯಾರೂ ಇಲ್ಲದೇನೋ ತವ್ರ ಮನೆ ಇಲ್ಲ.
ಅಷ್ಟೇ ನನಗೂ ಮತ್ತು ನಿಂಗೆ ಇರೋ ವ್ಯತ್ಯಾಸ ಅಕ್ಕ. ನಾನು ಹಿಂಗೆ ಅದಕ್ಕೆ ಹೇಳ್ತಾ ಇರೋದು, ಇದನ್ನೆಲ್ಲ ಯೋಚನೆ ಮಾಡಿ ತಲೆ ಒಳಗಡೆ ಹಾಕೋಬೇಡ. ನಿಂಗೆ ಏನೇ ಬೇಕು ಅಂತ ಕೇಳಿದ್ರು ಅನಿಸಿದ್ರು ನನ್ನ ಬಂದು ಕೇಳು, ಆಯಿತಾ? ಹ್ಞೂ ಅಕ್ಕ, ಆಯಿತು ಅಕ್ಕ. ನಾನು ಬರ್ತೀನಿ. ಮಕ್ಕಳೇ ಮನೇಲಿದ್ದಾರೆ, ಇಬ್ಬರೇ ಇದ್ದಾರೆ. ಅತ್ತೆ ಎಲ್ಲ ಹೋದ್ರು, ನನಗೇನೂ ಹೇಳಿಲ್ಲಪ್ಪ. ಎಲ್ಲ ಬ್ಯಾಗಲ್ಲಿ ಒಂದು ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ತಾ ಇದ್ರು. ಇವರು ಎಲ್ಲ ಹೋದ್ರು ಗೊತ್ತಿಲ್ಲ, ಅದಕ್ಕೆ ಹೋಗ್ತೀನಕ್ಕ. ಏನು ಬಟ್ಟೆ ಬ್ಯಾಗಲ್ಲಿ ಹಾಕೊಂಡು ಹೋಗ್ತಿದ್ರಾ? ಎಲ್ಲೋಗಿರ್ಬೋದು? ನೆಂಟ್ರಂತ ಹೇಳ್ಕೊಳಕ್ಕೆ ಯಾರೂ ಇಲ್ಲಪ್ಪ. ಏನೋ ಬಿಡು, ಎಲ್ಲೋಗ್ತಾರೆ, ಬಂದೇ ಬರ್ತಾರೆ. ನೀನು ತಲೆ ಕಟ್ಸ್ಕೋಬೇಡ. ಇವಾಗ ಹುಷಾರಾಗಿ ಮನೆಗೆ ಹೋಗು, ಆಯಿತಾ? ಆಯಿತು ಅಕ್ಕ. ಅಲ್ಲ ಕಣೆ, ಇವಾಗಂಥದ್ದು ಏನಾಯ್ತು ಹಿಂಗೆ ಬಡ್ಕೊತಿದ್ಯಾ? ಏನಾಯ್ತು ಅಂತ ಮೊದಲು ಹೇಳು, ಆಮೇಲೆ ಕಿಚ್ಚಾಡುವಂತೆ. ಅದನ್ನ ಬಿಟ್ಬಿಟ್ಟು ಒಂದೇ ಸಮನೆ ಬಡ್ಕೊತವಳೆ ಅಷ್ಟೇ. ಬಿಡಿಯತ್ತೆ, ನನಗೆ ಅದನ್ನ ಬಿಟ್ಟರೆ ಬೇರೆ ಮಾಡಕ್ಕೆ ಬರುತ್ತೆ ಹೇಳಿ? ನಿಮ್ಗೆ ಯಾರು ಹೇಳ್ಬಾರ್ದು ಕೇಳಬಾರ್ದು. ನಿಮ್ಮ ಇಷ್ಟ ಬಂದಾಗ ಬಿಟ್ಬಿಡ್ಬೇಕು ನಿಮ್ಮನ್ನಲ್ವಾ? ನಿಮಗೆ ಹೇಳಿ ಏನು ಪ್ರಯೋಜನ? ಬಿಡಿ, ಇದರಲ್ಲ ನಮ್ಮ ಮಾವ, ಅವ್ರಿಗೆ ಹೇಳ್ಬೇಕು. ಇವಾಗ ಏನಾಗ್ತಾ ಇದೆಯಲ್ಲ ಅದಕ್ಕೆಲ್ಲ ಕಾರಣ ಮಾವನೇ. ಇವತ್ತು ಬರಲಿ, 2ರಲ್ಲಿ 1 ತೀರ್ಮಾನ ಆಗ್ಬಿಡ್ಲೇಬೇಕು. ಸರಿ ಕಣೆ, ಇವಾಗ ಅಂಥದ್ದು ಏನಾಯ್ತು ಅಂತ ಹೇಳು. ಅಲ್ಲ ಅತ್ತೆ, ನೀವೇ ಹೇಳಿ. ಅಕ್ಕ ಮಾತ್ರ ಬೇರೆ ಮನೆ ಮಾಡಬೇಕು ಅಂತ ಕೇಳಿದ್ಲು. ನೀವು ಸರಿ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಅಚ್ಚುಕಟ್ಟಾಗಿ ಮನೆ ಮಾಡಿ ಕೊಟ್ರಿ, ಸರಿನಾ? ನೀನು ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಅವಳು ಬೇರೆ ಮನೆಗೆ ಹೋಗ್ಬೇಕು ಅಂತೆಲ್ಲ ಹೇಳಿದ್ದು. ಮತ್ತೆ ಇನ್ನೇಂತ ಹೇಳಿದ್ಲು ಅತ್ತೆ? ಅಯ್ಯೋ, ಅದು ಹಂಗಾಗಿಲ್ಲ ಕಣೆ. ಅವಳಿಗೇನೋ ಜಾತಕದಲ್ಲಿ ದೋಷ ಇದೆಯಂತಲ್ಲ, ಅದಕ್ಕೆ ಈ ಮನೆ ಬಿಟ್ಟು 1 ವರ್ಷ ಆಚೆ ಇರಬೇಕು ಅಂತ ಹೇಳಿದ್ರಂತೆ. ಹಂಗಾಗಿ ತಾನೇ ಅವಳು ಬೇರೆ ಮನೆ ಹೋಗಿರೋದು. ನೀನು ನೋಡಿದ್ರೆ ಇವಾಗ ಏನು ಹೇಳ್ತಾ ಇದೆಯಾ? ಹಾಂ, ನನಗೆ ಯಾಕೋ ಡೌಟು. ನೀನು ನಿಮ್ಮ ಅಕ್ಕ ಸೇರಿ ಅಂತ ನಾಟಕ ಗಿಟ್ಕ ಮಾಡ್ತಿದ್ರೆ ಹೆಂಗೆ? ನಾಟಕನೋ ಧಾರಾವಾಹಿನೋ ಏನೋ ಒಂದು. ನಮ್ಮ ಅಕ್ಕ ಹೆಂಗೋ ಆರಾಮಾಗಿದ್ದಾಳೆ ಇವಾಗ. ಆದರೆ ನನಗೆ ನಾನೇ ಇಲ್ಲಿ ಸಿಗಾಕೊಂಡು ಸಾಯ್ತಾ ಇರೋದು. ಅಲ್ಲ ಅತ್ತೆ, ಮಾವ ಮಾಡ್ತಾರದು ಸರಿನಾ? ನೀವೇ ಹೇಳಿ. ಅಲ್ಲ, ಅವರಿಬ್ಬರು ಹೆಣ್ಮಕ್ಳಿಗೂ ಒಂದು ಮನೆಯೇ ಅಲ್ಲ, ಅದು ಬಂಗ್ಲೆ ಥರ ಇದೆಯಂತೆ. ಅಷ್ಟು ಚೆನ್ನಾಗಿರೋ ಮನೆ ಕಟ್ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ದುಡ್ಡು ಎಲ್ಲಿಂದ ಬಂತು? ನಮ್ಮ ಯಜಮಾನ್ರು ಮತ್ತು ನಮ್ಮ ಬಾಬಾ ಸಂಪಾದನೆ ಮಾಡೋ ದುಡ್ಡು ತಾನೇ. ಇವಾಗ ಅಷ್ಟೇ ಅಲ್ಲ, ಮೈದ್ನಿಗೆ ಅವ್ರ ಮಾವನ ಕಡೆಯಿಂದ ಎಷ್ಟೋ ದುಡ್ಡು, ಆಸ್ತಿ, ಆಫೀಸು ಎಲ್ಲ ಬಂದಿದೆ. ಇವ್ರು ನೋಡ್ರೆ ಇಷ್ಟೆಲ್ಲ ಕಷ್ಟಪಟ್ಟು ದುಡಿತಾರೆ. ಈ ಮಾವ ದುಡ್ಡು ತಗೊಂಡಾಗ ಅವ್ರ ಮಕ್ಕಳು ಸುಡ್ತಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ? ಇಲ್ಲ, ನಾನಂತೂ ತೀರ್ಮಾನ ಮಾಡೇ ಬಿಟ್ಟಿದ್ದೀನಿ. ನನಗೂ ಒಂದು ಮನೆ ಮಾಡಿ ಕೊಟ್ರೆ ಸರಿ, ಇಲ್ಲ ಅಂದರೆ ಮಾವನ ನಾನು ಸುಮ್ಮನೆ ಕೇಳಲ್ಲ. ಅಯ್ಯೋ, ಅಷ್ಟೇನಾ? ಸರಿ, ನಿಮ್ಮ ಮಾವ ಬರ್ತಾರಲ್ಲ, ಕೇಳುವಂತೆ ಬಿಡು. ಅಲ್ಲ ಕಣೆ, ನಿಮ್ಮ ಮಕ್ಕಳಿಗೆ ನಿಜವಾಗ್ಲೂ ಜಾತಕದಲ್ಲಿ ತೊಂದರೆ ದೋಷ ಎಲ್ಲ ಏನು ಇರಲಿಲ್ವಾ? ಸುಮ್ಮನೆ ಬೇಕು ಬೇಕಂತ ನನ್ನ ಮಗನ ಕರ್ಕೊಂಡು ಬೇರೆ ಮನೆಗೆ ಹೋದ್ಲ, ಹಾಳೋದಲ್ಲ ಅವಳು. ಹಾಂ, ಅಲ್ಲ, ಎಷ್ಟೆಲ್ಲ ನಾಟಕ ಮಾಡ್ಬಿಟ್ಲು. ಹಂಗತ್ತೆ ಹಿಂಗತ್ತೆ, ನಿಮ್ಮ ಮಗಂಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ನನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ಎಷ್ಟೆಲ್ಲ ನಾಟಕ ಮಾಡ್ಬಿಟ್ಟು ನನ್ನ ಮಗನ್ನ ನನ್ನಿಂದ ದೂರ ಮಾಡಿದಾಳೆ ಅವಳು. ನಮ್ಮಣ್ಣ ಬರಲೇ, ನಿಮ್ಮಪ್ಪ ಬರಲಿ, ಸೇರಿಸಿ ನ್ಯಾಯ ಪಂಚಾಯತಿ ಎಲ್ಲ ಕೂಡಿಸ್ತೀನಿ. ದೊಡ್ಡರೆಲ್ಲ ಸೇರಿಸಿ ಅವಳಿಗೆ ಮಾಡಿಸ್ತೀನಿ. ಹಾ, ಸೊಸೆಗಳು ಬಂಗಾರದಂಗೆ 3 ಜನ ಇದ್ದೀರಲ್ಲ, ಒಬ್ಬೊಬ್ರು ಒಂದೊಂದು ಮುತ್ಕೊಳ್ಳೆ ಸರಿ. ನೀವು ಹೆಂಗೆ ಬಂದು ನಮ್ಮನೆ ಸೇರ್ಕೊಂಡ್ರು? ಎಲ್ಲರೂ ಕಾಟ ಕೊಡೋರೆ. ಹೆಂಗಾದ್ರೂ ಮಾಡಿ ಒಂದೊಂದು ರೀತಿಯಲ್ಲಿ ನನ್ನ ಗಂಡು ಮಕ್ಕಳನ್ನ, ಅಯ್ಯೋ ಗಂಡು ಮಕ್ಕಳಲ್ಲ, ನಂಗೆ ಇರೋದೇ ಗಂಡು ಮಕ್ಕಳು ತಾನೆ, ಎಲ್ಲಾದರೂ ದೂರ ಮಾಡಿ ನೀವು ಮಾತ್ರ ಸುಖವಾಗಿರ್ಬೇಕು ಅನ್ಕೊಂತೀರಲ್ಲ. ಅಲ್ಲ ಕಣ್ರೆ, ನಿಮ್ಮೆಲ್ಲರಿಗೂ ನಾನು ತೊಂದರೆ ಏನಾದರೂ ಕೊಡ್ತೀನ? ಇಲ್ಲ ತಾನೆ. ನನ್ನ ಮಕ್ಕಳು ನನ್ನ ಕಣ್ಣು ಮುಂದೆ ಇದ್ದು ಸಾಕು ಅಂತ ಒದ್ದಾಡ್ತೀನಿ. ಇಂಥ ನನ್ನನ್ನು ಎಷ್ಟು ಕಾಟ ಕೊಡ್ತೀರ ನೀವು? ಪ್ರಪಂಚದಲ್ಲಿ ಎಲ್ಲರೂ ಅತ್ತೆಗಳು ಸೊಸೆ ಕಾಟ ಕೊಟ್ರೆ, ನನ್ನ ಮೈನಲ್ಲಿ ನನಗೆ ಸೊಸೆಗಳದೇ ದೊಡ್ಡ ಕಾಟ. ನಾನು ಯಾರ ಹತ್ರ ಹೇಳ್ಕೊಂಡು ಎಲ್ಲಿಗಂತ ಹೋಗ್ಲಿ? ಅಯ್ಯೋ ಅತ್ತೆ, ಯಾಕೆ ಹಿಂಗೆ ಅಳ್ತಿದ್ದೀರಲ್ಲ? ಏನಾಯ್ತು ಅತ್ತೆ ನಿಮಗೆ? ಯಾವ್ದು ಏನಾದ್ರೂ ಹೇಳಿದ್ರಾ? ಅಕ್ಕ, ಏನಾಯ್ತು ಅಕ್ಕ ಅತ್ತೆಗೆ? ಅಯ್ಯೋ ರೀನಾ, ಅಂಥದ್ದೆಲ್ಲ ಏನೂ ಆಗಿಲ್ಲಮ್ಮ. ಆದರೆ ಈ ಅತ್ತೆನೇ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾರೆ. ಅದು ಅಕ್ಕ ಮನೆ ಬಿಟ್ಟು ಹೋದ್ಲಲ್ಲ, ಅದಕ್ಕೆ ಅವಳು ಏನಕ್ಕೆ ಹೋದ್ಲು ಅಂತ ಅತ್ತೆಗೆ ಇವಾಗ ಅರ್ಥ ಆಗಿದೆ. ಆ ಸಿಟ್ಟನ್ನ ನಮ್ಮ ಮೇಲೆ ಆಗ್ತಾ ಇದ್ದಾರೆ ಅಷ್ಟೇ. ಓ, ಈ ಐಡಿಯಾ ಒಳಗಡೆ ಇವಳ್ದು ಪಾಲಿದ್ಯಾ? ಹಾಂ, ಏನೇ ಸುಬ್ಬಿ, ನಾನು ನಿಮ್ಗೆ ಏನ್ರೆ ಮಾಡಿದ್ದೀನಿ? ಯಾಕೆ ನಂಗೆ ಗೋಲ್ ಇಟ್ಕೊಂತೀರ ನೀವಿಬ್ರು? ಹಿಂಗೆ ಇಬ್ಬರಲ್ಲ 3? ಅತ್ತೆ ಸುಮ್ಮನಿರತ್ತೆ,
ಪಾಪ ಇದರಲ್ಲಿ ಅವಳದೇನು ತಪ್ಪಿಲ್ಲ. ಅವಳು ಮೊದಲೇ ಹೇಳಿದ್ಲು ಬೇಡ ಹಿಂಗೆಲ್ಲ ಮಾಡೋದು ಅಂತ. ಆದರೆ ನಮ್ಮ ಅಕ್ಕನೇ ಇವಾಗ ಅನ್ಸಿದೆ ಅವಳು ಮಾಡಿದ್ದು ಸರಿಯಾಗೇ ಇದೆ ಅಂತ. ಇಲ್ಲ ಅಂದರೆ ನನಗೆ ಹೆಂಗಾಯ್ತು ನಮ್ಮ ಅಕ್ಕಂಗೂ ಹಂಗೆ ಆಗ್ತಾ ಇತ್ತು. ಇಲ್ಲ, ನಾನಂತೂ ಈ ಮನೇಲಿ ಖಂಡಿತ ಇರೋದಿಲ್ಲ. ಅದು ಒಟ್ಟು ಕುಟುಂಬದಲ್ಲಿ ಮಾತ್ರ ಸಾಧ್ಯನೇ ಇಲ್ಲ ಮೇಲೆ ಅನ್ಕೋಬಿಡಿ. ನನ್ನ ಕಣ್ಮುಂದೆ ತಗೊಂಡೋಗಿ ಎಲ್ಲ ಮಗಳು ಸುರುತ್ತಿದ್ರೆ ನಾವೇನು ಕೇಳಬಾರ್ದು. ಕೇಳಿದ್ರೆ ನಿಮ್ಗೆ ಸೊಸೆಗಳು ಕೆಟ್ಟವರು ಅಲ್ವಾ? ಅಕ್ಕ ಹೋದ್ರೆ ಹೋಗ್ಲಿ ಬಿಡಕ್ಕ. ಏನು ಮಾಡ್ತಾರೆ ಅಮ್ಮಮ್ಮ ಅಂದರೆ ಒಂದು ಮನೆ ಕಟ್ಕೊಡ್ತಾರೆ ಅಷ್ಟೇ ತಾನೇ. ಹೋಗ್ಲಿ ಬಿಡಿ, ಪಾಪ ಅವ್ರಿಗೆ ತಾನೇ ಯಾರಿದ್ದಾರೆ, ಅಮ್ಮನೂ ಇಲ್ಲ. ಈಗ ಅಜ್ಜಿ ಇದ್ರಂತಲ್ಲ, ಅವರು ತಿರುಗೋಗ್ಬಿಟ್ರು. ಪಾಪ ಎಲ್ಲಾದ್ರೂ ಹೋಗ್ಲಿ ಬಿಡಿ ಅಕ್ಕ. ನಿನ್ಗೇನಮ್ಮ ಪಾಪ ಹೋಗ್ಲಿ ಬಿಡು ಅಂತ ಅಂತೀಯ? ನಿಮ್ಮಪ್ಪಂದು ಮಸ್ತಾಗಿದೆಯಲ್ಲ ಆಸ್ತಿ, ಗಂಟು ನಿನಗೆ ಬೇಕಾಗಿಲ್ಲ. ಆದರೆ ನನಗೆ ಹೇಳು, ಪಾಪ ನನ್ನ ಗಂಡ ಹಗಲು ರಾತ್ರಿ ದುಡ್ಡು ಸಂಪಾದನೆ ಮಾಡಿ ದುಡ್ಡಲ್ಲಿ ತಗೊಂಡೋಗಿ ವೇಸ್ಟ್ ಮಾಡ್ತಿದ್ರಿ ಮಾವ. ನನ್ನ ಕೈ ನೋಡ್ಕೊಂಡು ಸುಮ್ಮನಿರಕ್ಕೆ ಆಗೋದೇ ಇಲ್ಲ. ಅತ್ತೆ ಇವತ್ತು ಮಾವ ಬರಲಿ. ಹೇ ಮುಚ್ಚೆ ಬಾಯಿ. ನಾನು ಆವಾಗಿಂದ ಎಲ್ಲಾದರೂ ಹೋಗ್ಲಿ ಸುಮ್ಮನಿದ್ರೆ ಆಡಿದ್ದೆ ಆತ ಹೇಳ್ದು ಅಲ್ಲ. ದುಡ್ಡು ತಗೊಂಡೋಗಿ ಮಕ್ಳಿಗೆ ಕೊಟ್ರು ಅಂತ ಬಡ್ಕೊತಿದ್ದೆಯಲ್ಲ, ಆ ದುಡ್ಡು ನಿಂದ ಇಲ್ಲ ನಿಮ್ಮ ಅಪ್ಪಂದ ನಿನ್ನ ಗಂಡಂದ? ಅವ್ರು ಸಂಪಾದನೆ ಮಾಡೋ ದುಡ್ಡಲ್ಲಿ ಅವರು ಮನೆ ಕಟ್ಸ್ಕೊಡ್ತಾ ಇದ್ರೆ ನಿನಗೇನೆ ನೋವು? ಇಷ್ಟಕ್ಕೂ ನಿಮ್ಮ ಮಾವ ಪುಕ್ಷಾಟಿ ಕಟ್ಸ್ಕೊಡ್ತಾ ಇಲ್ಲಮ್ಮ. ಅವ್ರ ಹೆಣ್ಮಕ್ಳದೇ ಆಸ್ತಿ ಜಮೀನು ಹಣ ಎಲ್ಲ ಅವ್ರದ್ದೇ. ನಿಮ್ಮ ಮಾವಂದಿದ್ರಲ್ಲಿ ಏನೂ ಇಲ್ಲ ಆಯ್ತಾ? ಕನ್ಸು ಕಾಣಬೇಡ. ನಿಮ್ಮ ಮಾವನ 10 ಪೈಸೆ ಕೈಯಿಂದ ಹೋಗುತ್ತೆ ಅಂದ್ರೆ ಆ ಕಡೆ ತಿರುಗಿ ನೋಡಲ್ಲ ಅಂತ ಮನುಷ್ಯ. ಅದೇ ಯಾರ ಕಡೆಯಿಂದಾದ್ರೂ 10 ರೂಪಾಯಿ ಸಿಗುತ್ತೆ ಅಂದ್ರೆ ಜೀವನ ಪೂರ್ತಿ ಅಲ್ಲೇ ಇದ್ಬಿಡ್ತಾರೆ. ಅಂಥವನ್ನ ನನ್ನ ಮಕ್ಕಳು ತಗೊಂಡು ಸಂಪಾದನೆ ಮಾಡಿ ದುಡ್ಡು ಕೊಡ್ತಾನೆ ಅಂತಿರಲ್ಲ, ಸ್ವಲ್ಪ ಯೋಚನೆ ಮಾಡ್ರಿ. ತಲೆ ಒಳಗಡೆ ಬುದ್ಧಿ ಇದೆ ಲದ್ದಿ ಇದೆಯಾ ಅಂತ. ಅಂದ್ರೆ ನೀವಾಗ ಹೇಳ್ತಿರೋದು ಆ ದುಡ್ಡೆಲ್ಲನೂ ನಮ್ದಲ್ಲ ಅವ್ರದ್ದೇ ಅಂತನಾ? ಅಲ್ಲ, ಅವ್ರ ಹತ್ರ ಅಷ್ಟೊಂದು ದುಡ್ಡಿದ್ರೆ ಅವರೇ ಮನೆ ಕಟ್ಸ್ಕೊಳ್ತಾ ಇದ್ರು. ಅದನ್ನ ಬಿಟ್ಬಿಟ್ಟು ನಮ್ಮ ಮಾವಂಗೆ ಯಾಕೆ ಹೇಳ್ತಾ ಇದ್ದೆ ಹೇಳಿ? ಏನೋ ಹೇಳ್ಬೇಡಿ ಅತ್ತ ನೀವು. ನಾನು ಕೇಳ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ಬೇಡಿ ನೀವು. ನನಗೆ ಅರ್ಥ ಆಗಲ್ಲ ಅಂತ ಅನ್ಕೋಬೇಡಿ. ನಾನು ಅಷ್ಟೇ ದಡ್ಡಿ ಅಲ್ಲ. ಇಲ್ಲಮ್ಮ, ನೀನು ದಡ್ಡಿ ಅಲ್ಲ, ತುಂಬ ಬುದ್ಧಿವಂತಲು. ಒಂದು ಕೆಲಸ ಮಾಡು, ಇವಾಗ ನಿಮ್ಮ ಮಾವ ಬರ್ತಾನಲ್ಲ ಕೇಳು. ಅಲ್ಲ, ಇದೇನು ಮನೇನಾ ನೀವು ಹೆಣ್ಮಕ್ಳ ಏನು ಅಂತ ಸ್ವಲ್ಪ ಮೆತ್ತಗೆ ಮಾತಾಡಿ. ನೀವು ಮಾತಾಡೋ ಶಬ್ದ ರೋಡಿಗೆ ಅಲ್ಲಿ ಕೇಳಿಸ್ತಿದೆ. ನಾನು ಇದೇನಪ್ಪ ಅಂತ ಓಡ್ ಬಂದೆ. ಮಾವ ಬಂದ್ರಾ? ಬನ್ನಿ, ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದೆ. ಅದೇನಿಲ್ಲ ಮಾವ, ಯಾಕೋ ನೀವು ಮಾಡ್ತಾ ಇರೋದು ನಂಗೆ ಸರಿ ಬರ್ತಿಲ್ಲ. ಏನಮ್ಮ ಇವಾಗ ಏನಾಯ್ತಂಥದ್ದು? ಮತ್ತೆ ಏನಾದ್ರು ಒಂದು ಕಿರಿಕಿರಿ ಇದ್ದೇ ಇರುತ್ತೆ ಈ ಮನೆ ಒಳಗಡೆ. ಹೌದು, ಆ ಕಿರಿಕಿರಿ ಮಾಡಿದ್ರೆ ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಏನು ಮಾಡೋಕ್ಕಾಗುತ್ತೆ? ಅದೆಲ್ಲ ಬಿಡಿ. ಅಲ್ಲ ಮಾವ, ಇವಾಗ ಒಂದು ತೀರ್ಮಾನ ಆಗಲೇಬೇಕು. ನಾನಂತೂ ಈ ಮನೇಲಿ ಇರಲ್ಲ. ನಾನು ನನ್ನ ಗಂಡನ ಕರ್ಕೊಂಡು ಬೇರೆ ಮನೆಗೆ ಹೋಗ್ತೀನಿ. ಅಷ್ಟೇ ಅಲ್ಲ, ನೀವೇ ನಂಗೊಂದು ಮನೆ ಮಾಡಿ ಕೊಡಬೇಕು. ಮನೆ ಬಿಟ್ಟು ಹೋಗ್ತೀರಾ? ಹಾಂ ಸರಿ, ಹೋಗ್ರಿ ಅಂದರೆ ಬರೀ ಕೇಳಿ ಹೋಗೋಕ್ಕಾಗುತ್ತಾ? ನಮ್ಗೇನು ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ಕಳಿಸ್ಬಿಡಿ. ಮತ್ತೆ ನಾವ್ಯಾಕೆ ಕೇಳ್ತೀವಿ? ನೋಡಿ ಎಷ್ಟು ಈಸಿಯಾಗಿ ಹೋಗ್ತೀವಿ ಅಂದರೆ ಹೋಗು ಅಂತ ಹೇಳ್ತೀರಾ? ನಿಮಗೂ ಅದೇ ಬೇಕಾಗಿದೆಯೇನೋ. ನಾವಿರೋದೇ ಅಡ್ಡಿ ಆಗಿದೆ. ಅಕ್ಕ ಹೆಂಗೋ ಓದ್ಲು, ಇನ್ನು ನಾನು ಒಬ್ಳಿದ್ದೀನಿ. ಇನ್ನು ಚಿಕ್ಕದ ಇದ್ರೂ ಪ್ರಯೋಜನ ಇಲ್ಲ ಬಿಡಿ. ಅಯ್ಯೋ ಅಕ್ಕ, ನನ್ನ ಯಾಕೆ ಸೆಂಟ್ರ್ ಹೇಳ್ಕೊಳ್ತೀರಾ ನೀವು? ಏನಾದರೂ ಕೇಳಬೇಕು ಅಂದರೆ ಕೇಳಿ ಆಯಿತಾ? ನನ್ನ ಸುಮ್ಮನೆ ನನ್ನ ಹೆಸರು ತಗೋಬೇಡಿ ಅಷ್ಟೇ. ಆಯಿತು ಬಿಡಮ್ಮ, ತಪ್ಪಾಯಿತು. ಮಾವ, ನಾನು ಹೇಳಿದ್ನಲ್ಲ, ನಮ್ಗೇನು ಕೊಡಬೇಕು ಅದನ್ನ ಕೊಟ್ಬಿಟ್ಟು ನಮ್ಗೆ ಬಿಟ್ಬಿಡಿ. ಆಯ್ತಮ್ಮ, ಇವಾಗ ಅಂಥದ್ದು ಏನಾಯಿತು ಅಂತ ಹೇಳು. ಅಲ್ಲ ಮಾವ, ನಿಮ್ಮ ಮಕ್ಕಳು ಮನೆ ಕಟ್ಸ್ಕೊಟ್ಬಿಟ್ಟು ಅವ್ರು ಸೆಟ್ಲ್ ಮಾಡೋದೆಲ್ಲ ಇದ್ದೀರಲ್ಲ, ನಮ್ಮ ಬಗ್ಗೆ ಏನು ಯೋಚನೆ ಇಲ್ವ ನಿಮಗೆ? ಇನ್ನೂ 3 ಜನ ಮಕ್ಕಳಿದ್ದಾರೆ. ಅವ್ರ ಜೀವನದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವಾ? ಹೆಣ್ಮಕ್ಳೇ ಮುಖ್ಯ ಆದರೆ ಮಾಡಿ, ನಮಗೇನು ಬೇಜಾರಿಲ್ಲ. ಆದರೆ ನಮ್ಮ ದುಡ್ಡು ತೊಗೊಂಡೋಗಿ ಅವ್ರಿಗೆ ಕೊಟ್ಟರೆ ನಾವು ಸುಮ್ಮನೆ ಇರೋದಿಲ್ಲ ಅಷ್ಟೇ. ನೋಡಮ್ಮ, ನಿನಗೆ ಪ್ರತಿಯೊಂದು ನಾನು ಹೇಳೋಕ್ಕಾಗಲ್ಲ ಆಯಿತಾ? ನಾನು ಯಾರಿಗೆ ಹೇಳಬೇಕೋ ಅವ್ರಿಗೆ ಹೇಳು ಆಗಿದೆ. ಒಂದು ಕೆಲಸ ಮಾಡು, ನಿನ್ನ ಗಂಡ ಬರ್ತಾನಲ್ಲ ಅವನ್ನ ಕೇಳು, ನಾವು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ರೀ ಅಂತ. ಅದಕ್ಕೆ ಅವನು ಆಯಿತು ಸರಿ ಅಂದರೆ ನಂದೇನು ತೊಂದರೆ ಇಲ್ಲ, ಆರಾಮಾಗಿ ಹೋಗಿ. ಮತ್ತು ಏನೋ ಭಾಗ ಆಸ್ತಿ ಪಾಲು ಅಂತ ಹೇಳ್ದಿಲ್ಲ, ಅದ್ರ ಬಗ್ಗೆ ಇವಾಗ ಬೇಡ, ಆಮೇಲೆ ಮಾತಾಡೋಣ, ಸರಿನಾ? ಹೌದಾ? ಆಯಿತು ಮಾವ, ಹಾಗೆ ಮಾಡ್ತೀನಿ. ನಿಮಗೆ ಎಷ್ಟಿರ್ಬೇಕಾದ್ರೆ ನನಗೆ ಎಷ್ಟಿರಬೇಡ. ಅಮ್ಮ ತಾಯಿ, ನೀನೇ ಅಂತ ಕೇಳ್ಬೇಕಾ ನಿಮ್ಮ ಮಾವಂಗೆ? ಇಲ್ಲ ಅತ್ತೆ, ನನಗೇನು ಇಲ್ಲ ಕೇಳೋಕ್ಕೆ. ಅತ್ತೆ, ನಾನು ನಿಮ್ಗೊಂದು ವಿಷಯ ಇಲ್ಲ, ನೀವು ಬೇಜಾರು ಮಾಡ್ಕೋಬೇಡಿ.
ಅಕ್ಕಂದೆಲ್ಲನೂ ಮನೆ ಬಿಟ್ಟು ಹೋದ್ರು ಅಂತ. ಆದರೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಯಾಕೆ ಅಂದರೆ ನಾನು ಒಬ್ಬಳೇ ಬೆಳೆದಿರೋದು. ಹಾಗಾಗಿ ನನಗೆ ಅತ್ತೆ ಮಾವ ಅಕ್ಕ ಭಾವಂದರು ಎಲ್ಲರೂ ಬೇಕು, ಆಯಿತಾ? ಏನಂದ್ರೂ ಪಾಪ ಈ ಹುಡುಗಿ ಒಂಥರ ಒಳ್ಳೇದೇ. ಆದರೆ ನಾನು ಮೆಚ್ಚಿ ಮೆಚ್ಚಿ ಮಾಡ್ಕೊ ಬಂದಲ್ಲ ನಮ್ಮ ಅಣ್ಣನ ಮಕ್ಕಳು ನನ್ನ ಮನೆ ಬೆಳಗ್ಗೆ ಬೆಳಗಾಣ ಮಾಡ್ತಾರೆ ಅಂತ. ಇವರು ಸರಿಗಿಟ್ಟು ನನ್ನ ತಲೆ ಮೇಲೆ ದೊಡ್ಡ ದೀಪನ. ನಿನಗೆ ಆಗಬೇಕಾಗಿತ್ತು ಕಣೆ, ಇದು ಆಗಬೇಕು, ಇನ್ನೂ ಆಗಬೇಕು. ಹಾ ಇದೆಲ್ಲದಕ್ಕೂ ಆಗೋಕ್ಕೆ ನೀವೇ ಕಾರಣ. ನಿಮ್ಮಿಂದನೇ ಎಲ್ಲ ಆಗ್ತಿರೋದು. ಅಲ್ಲ, ನಿಮ್ಮ ಮಕ್ಕಳು ಸೊಸೆ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಅರ್ಥ ಆಯ್ತಾ? ನೀವು ತಗೊಂಡೋಗಿ ದುಡ್ಡೆಲ್ಲ ಅವ್ರಿಗೆ ಕೊಡ್ತೇವೆ ಅಂತ ಅನ್ಕೊಳ್ತಾರೆ ರೀ. ಅವ್ರ ಹತ್ರ ಕೂರಿಸಿ ನೀಟಾಗಿ ಮಾತಾಡಿ, ಆಯಿತಾ? ನೀವೆಂಥ ಮನುಷ್ಯ ಅಂತ ಇವ್ರಿಗೂ ಅರ್ಥ ಆಗಲಿ. ಹೋಗೆ, ನನ್ನ ಮಕ್ಕಳು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಅವರು ನಾನು ಬೆಳೆಸಿರೋ ಮಕ್ಕಳು ಕಣೆ, ಆಯಿತಾ? ಎಲ್ಲ ನನ್ನ ಹಣೆ ಬರಹ, ಯಾರಿಗೇನು ಅಂತ ಹೇಳಿ. ನೋಡಮ್ಮ, ಇದೇ ನನ್ನ ಅರಮನೆ. ನೀನು ಯಾವಾಗಲೂ ಕೇಳ್ತಾ ಇದ್ದಿಲ್ಲ ನಾನು ನಿಮ್ಮ ಮನೆ ನೋಡಬೇಕು ಅಂತ. ಇವಾಗ ಕಣ್ ತುಂಬ ನೋಡ್ಕೋ, ಆಯ್ತಾ? ಹ್ಞೂ ಕಣೆ, ಮನೆ ಅಂತೂ ತುಂಬ ಚೆನ್ನಾಗಿದೆ ಕಣೆ. ನೀನು ಬಿಡು, ಮನೆ ಹೇಗಿದ್ರು ಮನೆ ಚಿಕ್ಕದಾಗೇ ಇರಲಿ ದೊಡ್ಡದಾಗೇ ಇರಲಿ, ನಿನಗೆ ಹೆಂಗೆ ಬೇಕು ಹಂಗೆ ಅಚ್ಚುಕಟ್ಟಾಗಿ ಇಟ್ಕೊತೀಯ. ನನಗಿಷ್ಟ ಆಗಿದ್ದು ಅದೇ ತಾನೇ. ಈ ಮನೆಯೂ ನಿನ್ನಾಗೆ ತುಂಬ ಮುದ್ದಾಗಿದೆ, ಸರಿನಾ? ಅದು ಸರಿ, ಅಣ್ಣ ಯಾವಾಗ ಬರ್ತಾರೆ? ಹಾಂ, ಇಷ್ಟೊತ್ತಿಗಾಗಲೇ ಬರಬೇಕಾಗಿತ್ತು ಕಣೆ. ಇವತ್ತೇ ಯಾಕೋ ಲೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಇನ್ನೇನು ಬರ್ತಾರೆ ಬಿಡು. ನೀನು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡು, ನಾನು ಏನಾದರೂ ಮಾಡ್ಕೊಬರ್ತೀನಿ. ಅಷ್ಟೆಲ್ಲ ಬಂದ್ಬಿಡ್ತಾರೆ ನಿಮ್ಮಣ್ಣ. ಅದೇನು ಮಾತಾಡಬೇಕೋ ಕುತ್ಕೊಂಡು ಆರಾಮಾಗಿ ಮಾತಾಡುವಂತೆ, ಸರಿನಾ? ಕಣೆ, ನಮ್ಮ ಅಣ್ಣ ಹತ್ರ ನಾನು ತುಂಬ ಮಾತಾಡಬೇಕು. ಈ ನನ್ನ ಮುದ್ದು ಗೊಂಬೆನ ಮದುವೆ ಮಾಡ್ಕೊಂಡಿದ್ದೀರಲ್ಲ, ಅಣ್ಣನಿಗೆ ಮನಸ್ಸು ತುಂಬ ಥ್ಯಾಂಕ್ ಯು ಹೇಳಬೇಕು, ಆಯಿತಾ? ಆಯಿತು ಕಣೆ, ನಿನ್ಗೆ ಏನು ಅನ್ಸುತ್ತೋ ಅದು ಮಾಡು, ಆಯಿತಾ? ಪ್ರಿಯಾ, ನೀನು ಒಂದು ಅಡುಗೆ ಮಾಡ್ತೀಯಾ, ಅದು ತುಂಬ ಟೇಸ್ಟಾಗಿ ಮಾಡ್ತೀಯಾ. ಅದೇನಂತ ನಿನಗೆ ಗೊತ್ತಾ? ಟೇಸ್ಟಾಗಿ ಮಾಡ್ತೀನ, ಅದು ನಿನಗಿಷ್ಟ ಆಗೋ ಹಾಗೆ. ಇನ್ನೇನು, ಮ್ಯಾಗಿ ತಾನೇ? ಅಪ್ಪ, ಅಂದರೆ ನೀನು ಇದನ್ನು ಇನ್ನೂ ಮರ್ತಿಲ್ಲ ಅಂತಾಯಿತು. ಹೌದು ಕಣೆ, ನಿನ್ನ ಕೈಯಾರೋ ಮಾಡೋ ಮ್ಯಾಗಿ ನನಗೆ ತುಂಬ ಇಷ್ಟ ಆಗುತ್ತೆ. ಆದರೆ ಎಲ್ಲರೂ ಮಾಡೋ ಹಾಗೆ ಈಗ ಮ್ಯಾಗಿ ಮಾಡಲ್ಲ. ಅದನ್ನು ನಿಂದೇ ಒಂದು ವಿಭಿನ್ನವಾಗಿ ಮಾಡ್ತೀಯ, ಅದು ನನಗೆ ತುಂಬ ಇಷ್ಟ ಆಗುತ್ತೆ ಕಣೆ. ನನಗೋಸ್ಕರ ಮಾಡ್ಕೊ ಬರ್ತೀಯ ಅವತ್ತು? ಅಯ್ಯೋ, ಅಷ್ಟೇ ತಾನೇ ಕಣೆ, ನೀನು ಕುತ್ಕೋ, ಚಕ ಚಕ ಅಂತ ಮಾಡ್ಕೊ ಬರ್ತೀನಿ ನಾನು.